ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಗೆಳೆಯ ಶಂಕರ್ ಇಬ್ಬರು ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ, ಇತ್ತೀಚೆಗೆ ನಡೆದಂಥ ಐ ಪಿ ಎಲ್ ಆ್ಯಕ್ಷನಲ್ಲಿ ನಮ್ಮ RCB ಟೀಮ್ ಹೇಗಿದೆ ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಅಂತ ನಾವಿಬ್ಬರೀಗ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. 2025 ಆ್ಯಕ್ಷನಲ್ಲಿ ನಡೆದಂಥ RCB ಬೈ ಮಾಡಿದಂಥ ಪ್ಲೇಯರ್ಸ್ ಬಗ್ಗೆ ನಮ್ಮ RCBಯ ಅಭಿಮಾನಿಯಾದಂಥ ನಮ್ಮ ಶಂಕರ್ ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಶಂಕರ್ ಅವರೇ, 2025 ಆ್ಯಕ್ಷನ್ ನಡೀತು. ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟು ಫೈನಲಿ ಒಂದು ಒಳ್ಳೆ ಟೀಮ್ನ ಬೈ ಮಾಡಿದ್ರು. ಕೊನೆಗೆ ನೋಡಿದ್ರೆ ಒಂದು ಓಕೆ ಅಪ್ಪ ಅಂತ ಅನಿಸ್ತು. ಫಸ್ಟ್ ಡೇ ಅಂತೂ ತೋಪು ಆಗ್ಬಿಟ್ಟಿತ್ತು. ಬುಡಮಗ ಹೋಯ್ತು ನಮ್ಮ ಟೀಮು, ಡಬ್ಬಾನೇ ಪ್ರತಿ ಸತಿನೂ ಇದೇ ಕತೆ ಅಂತ ಅನಿಸ್ಬಿಡೋ ಥರ ಆಗ್ಬಿಟ್ಟಿತ್ತು. ಸೆಕೆಂಡ್ ಡೇ ಒಳ್ಳೊಳ್ಳೆ ಬೈನ ಮಾಡೋ ಮೂಲಕ ಒಂದು ಬ್ಯಾಲೆನ್ಸ್ನ ಟೀಮಲ್ಲಿ ತೊಗೊಂಡು ಬಂದರು. ನೀವೇನು ಹೇಳ್ತೀರಾ? ಎಸ್, ಅಫ್ಕೋರ್ಸ್ ನಿಜ. ಫಸ್ಟೇ ಒಂದು 2-3 ವರ್ತಿ ಪಿಕ್ ಅನಿಸ್ತು. ಬಟ್ ಕೆಲವು ವಿಷಯ ನೋಡಿದಾಗ ಅದು ವರ್ತಿ ಪಿಕ್ಕೇ, ಬಟ್ ಇವ್ರು ಅಮೌಂಟ್ ಬಿಟ್ಟು ರೈಸ್ ಆಯಿತು ಅನಿಸ್ತು. ಸೆಕೆಂಡ್ ಡೇಸು ಕೂಡ ಅದೇ ಥರ ಆಯಿತು, ಬಟ್ ಬ್ಯಾಲೆನ್ಸ್ ಆಯಿತು ಟೀಮ್. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡು ಬ್ಯಾಲೆನ್ಸ್ ಆಯಿತಾ? ಇವರು ಬೈ ಮಾಡಿದಂಥ ಟೀಮಲ್ಲಿ ಎರಡೂ ಈಕ್ವಲ್ ಆಗಿ ಓಕೆ, ಈ ಟೀಮ್ನ ನಾವು ಇಟ್ಕೊಂಡು ಕಪ್ ಗೆಲ್ಬೋದಪ್ಪ ಅಂತ ನಿಮ್ಗೆ ಅನಿಸ್ತಾ? ಒಬ್ಬ ಅಭಿಮಾನಿಯಾಗಿ ಆಗಿರ್ಬೋದು, ಒಬ್ಬ ಕ್ರಿಕೆಟ್ ಏನು ನೀವು ನೋಡಿದ್ದೀರಾ, ಇಷ್ಟು ವರ್ಷ ಏನು RCB ಟೀಮ್ನ ನೋಡಿದ್ದೀರಾ, ಅದರಲ್ಲಿ ಕಂಪೇರ್ ಮಾಡಿ ನಿಮ್ಗೆ ಈ ಟೀಮ್ ಓಕೆ ಅಪ್ಪ, ವಿ ಕ್ಯಾನ್ ಡೂ ಇಟ್ ಅಂತ ಅನಿಸ್ತಾ? ಓಕೆ, ವಿನ್ ಆಗ್ಬೋದು. RCB ಕಪ್ ಗೆಲ್ಲುತ್ತೋ ಬಿಡುತ್ತೋ ನೆಕ್ಸ್ಟ್ ಸೆಕೆಂಡ್ರಿ, ಬಟ್ ಫ್ಯಾನಿಸಮ್ ಯಾವಾಗಲೂ ಹಾಗೇ ಇರುತ್ತೆ ಅಷ್ಟೇ. ಸೊ ನಮ್ಮ ತಂಡ ನಮ್ಮ ಅಭಿಮಾನ ತೋರಿಸ್ಬೇಕಷ್ಟೇ. RCB ಮ್ಯಾನೇಜ್ಮೆಂಟು KL ರಾಹುಲ್ನ ಹೋಗಕ್ಕೆ ಬಿಟ್ರು, ಚಾಲ್ನ ಹೋಗಕ್ಕೆ ಬಿಟ್ರು, ಫಾಫ್ ಡು ಪ್ಲೇಸಿನ ಕ್ಯಾಪ್ಟನ್ ಅವ್ರನ್ನ ಹೋಗಕ್ಕೆ ಬಿಟ್ರು, ಪಡಿಕಲ್ನು ಫಸ್ಟ್ ರೌಂಡಲ್ಲಿ ಹೋಗಕ್ಕೆ ಬಿಟ್ಬಿಟ್ರು. ಮತ್ತು ಅವರು ತುಂಬ ಜನ ನಿಮ್ಮ RCB ಎಕ್ಸ್ ಪ್ಲೇಯರ್ ಆಗಿರ್ಬೋದು, ಮತ್ತು ಈಗ ತಗೋತಾರೆ ಅಂತ ಏನು ಅಂದ್ಕೊಂಡಿದ್ವಿ ಅಂಥ ಪ್ಲೇಯರ್ಸ್ ಎಲ್ಲರನ್ನೂ ಹೋಗೋಕ್ಕೆ ಬಿಟ್ಬಿಟ್ರು. ಅವರು ಸಿರಾಜ್ನ ರಿಟೈನ್ ಮಾಡಿಲ್ಲ, ಮತ್ತು ಆ್ಯಕ್ಷನಲ್ಲಿ ಬೈ ಮಾಡ್ತಾರೆ ಅಂದ್ಕೊಂಡ್ವಿ, ಅವ್ರನ್ನೂ ಹೋಗಕ್ಕೆ ಬಿಟ್ರು. ಎಲ್ಲರನ್ನೂ ಬಿಡ್ತಾನೆ ಇದ್ರು. ಆಗ ಏನಪ್ಪ ಎಲ್ಲರನ್ನೂ ಬಿಟ್ಬಿಡ್ತಾ ಇದ್ದಾರೆ, ಮತ್ತು ಇವ್ರು ಇನ್ನು ಯಾರನ್ನ ತಗೋತಾರೆ, ಹೇಗೆ ಟೀಮ್ ಮಾಡ್ತಾರೆ, ನಮ್ಮ KLನ ತಗೊಳ್ಳಿಲ್ಲ, ನಮ್ಮ ಚಾಲ್ನ ತಗೊಳ್ಳಿಲ್ಲ ಅಂತ ನಮಗೆ ಫಸ್ಟ್ ಡೇಯಲ್ಲಿ ಅನಿಸಿದಂತೂ ನಿಜ ಅಲ್ವಾ? ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಎಸ್, ಮಾರ್ಕಿ ಲಿಸ್ಟು ಫಸ್ಟ್ ಒನ್ ಸೆಕೆಂಡ್ ಒನ್ನಲ್ಲಿ ಅದು ಮೇನ್ ರೀಟೇಲರ್ ಇದ್ರು, ಮೇನ್ ಪ್ಲೇಯರ್ಸ್ ಇದ್ರು ಕೂಡ ಅವ್ರು ಪಿಕ್ ಮಾಡ್ದೇನೆ ಸುಮ್ಮನೆ ಬಿಟ್ಬಿಟ್ಟು ಕೊನೆ ಮೂಮೆಂಟಮಲ್ಲಿ ಇವರು ಮೂಮೆಂಟಮ್ ಕೊಡೋಕ್ಕೆ ಬಂದರು. ಫಸ್ಟೇ ತೋಪ್ ಅನಿಸ್ತು. ಆದರೂ 1-2 ವರ್ತಿ ಪಿಕ್ ಇದೆ. ಶಂಕರ್, ಜಿತೇಶ್ ಶರ್ಮಾ ಒಬ್ಬ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗೆ 11 ಕೋಟಿ ಕೊಡ್ತಾರೆ RCB ಮ್ಯಾನೇಜ್ಮೆಂಟು. ಅದೇ ಮ್ಯಾನೇಜ್ಮೆಂಟು ನಮ್ಮ KL ರಾಹುಲ್ 14 ಕೋಟಿ CRK ನಮ್ಮ ಡೆಲ್ಲಿಗೆ ಹೋಗ್ತಾರೆ. 14 ಕೋಟಿನ KL ರಾಹುಲ್ ಮೇಲೆ ಯಾಕೆ ಖರ್ಚು ಮಾಡಲ್ಲ RCB ಮ್ಯಾನೇಜ್ಮೆಂಟ್? ಇದ್ರ ಐಡಿಯಾ ಏನಿದೆ ಈ ಮ್ಯಾನೇಜ್ಮೆಂಟ್ ಅಂತ ನಿಮ್ಗೇನಾದರೂ ಗೊತ್ತಾಯ್ತಾ? RCB ಮ್ಯಾನೇಜ್ಮೆಂಟ್ ಐಡಿಯಾ ಸದ್ಯ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಡೇ ಸುತ್ತ ಮಾರ್ಕಿ ಲಿಸ್ಟ್ ಬಂದಾಗ ಕೂಡ ಮೇನ್ ಪ್ಲೇಯರ್ಸ್ ಇದ್ರು ಕೂಡ ಇವ್ರು ಎತ್ಕೊಂಡಿಲ್ಲ. ಫಸ್ಟ್ ವ್ಯಾಲ್ಯೂ ಕೂಡ ಚೆನ್ನಾಗಿತ್ತು. ಏನೋ ಅರ್ಥನೇ ಆಗಿಲ್ಲ. ಅವ್ರ ಥರಲ್ಲಿ ಏನೇನು ಸ್ಟ್ರಾಟಜಿ ಇರುತ್ತೋ ಅದ್ರ ಮೇಲೆ ನಿಂತಿರುತ್ತೆ. ಪರವಾಗಿಲ್ಲ, ಜಿತೇಶ್ ಶರ್ಮನು ಕೂಡ ಒಳ್ಳೆ ಪಿಕ್ಕು. ಅಂದರೆ ಕೊನೆ ಟೈಮಲ್ಲಿ ಬಂದು ಗುಡ್ ಪ್ಲೇಯರು. ಸೊ ಗುಡ್, ನೋಡೋಣ. ಈಗ ರಾಹುಲ್ ಸಿಕ್ಕಿಲ್ಲ, ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ಸೊ ಮೂಮೆಂಟಲ್ಲಿ ಇರೋದೇನು ನೋಡ್ಬೇಕು ಅಷ್ಟೇ. ಈಗ ಚಿನ್ನಸ್ವಾಮಿಯಲ್ಲಿ ಹೈಯೆಸ್ಟ್ ವಿಕೆಟ್ ತಗೊಂಡಿರೋರು ಯಾರಪ್ಪ RCB ಪರವಾಗಿ ಅಂದರೆ ಅದು ನಹಲ್ ಅಂತ. ಚಹಲ್ನ ನೀವು ಆಕ್ಷನಲ್ಲಿ ಇದ್ರೂ ಕೂಡ ನೀವೇಂತಕ್ಕೆ ಬಿಡ್ ಮಾಡಲಿಲ್ಲ? ಅವರಿಂದ ಯಾಕೆ ನೀವು ಹೋಗಲಿಲ್ಲ? ಅವ್ರನ್ನ ನೀವು ಕರ್ಕೊಂಡು ಬಂದಿದ್ರೆ ಸ್ಪಿನ್ ಡಿಪಾರ್ಟ್ಮೆಂಟು ತುಂಬಾ ಸ್ಟ್ರಾಂಗ್ ಆಗ್ತಿತ್ತು ಅಲ್ವಾ? ಯಾಕೆ ಅವ್ರನ್ನ ಹೋಗಕ್ಕೆ ಬಿಟ್ರು ನಮ್ಮ RCB ಮ್ಯಾನೇಜ್ಮೆಂಟ್ ಅವರು? ಐ ಗೆಸ್ ಅವ್ರ ವ್ಯಾಲ್ಯೂ ಜಾಸ್ತಿ 18 crore ಹೊರಡ್ತಾ ಇದ್ರಲ್ಲ. 18 crore ಅವರು ವರ್ತಿದ್ರಲ್ವಾ? ಯಾಕಂದರೆ ಚಾಲ್ನ ಒಂದ್ಸಲಿ ನೀವು ಎತ್ಕೊಂಡು ಬಂದ್ರಿ ಅಂದರೆ ಅವರು ವಿಕೆಟ್ ಟೇಕರ್ ಬೌಲರ್ ಅನ್ನೋದ್ರಲ್ಲಿ ಡೌಟ್ ಏನಿಲ್ಲ. ಅವ್ರ ಟ್ಯಾಲೆಂಟ್ ಮೇಲೆ ನಿಮ್ಗೇನು ಡೌಟ್ ಇಲ್ಲ ಅಲ್ವಾ? ಚಿನ್ನಸ್ವಾಮಿಯಲ್ಲಿ ಅವರು ತುಂಬಾನೇ ವಿಕೆಟ್ನ ತೆಗೆದು ತೋರಿಸಿದ್ದಾರೆ. ಹೈಯೆಸ್ಟ್ ರೆಕಾರ್ಡ್ ಇರೋದು ಕೂಡ ಅವ್ರದ್ದೇ ಅಂದಮೇಲೆ ಅವ್ರು ಅಂಥವ್ರು ಆ್ಯಕ್ಷನಲ್ಲಿ ಇದ್ದಾರೆ, ನಮಗೆ ಸ್ಪಿನ್ನೇ ಯಾವಾಗಲೂ ತೊಂದರೆ ಕೊಡೋದು ಅಂತ ನಿಮ್ಗೆ ಅನ್ಸಿದ್ಮೇಲೆ ಅವ್ರನ್ನ ಕರ್ಕೊಂಡು ಬರ್ಬೋದಲ್ವಾ? ಎಷ್ಟಾದರೂ ನೀವು ಹೋಗ್ಬೋದಿತ್ತಲ್ವ? ಫರ್ಸ್ ಕೂಡ ಇತ್ತಲ್ಲ. ಇಲ್ಲ, ಸೊ ಹಳೆ ಮ್ಯಾನೇಜ್ಮೆಂಟೇ ಬೇರೆ, ಸೊ ಈ ವರ್ಷ ಇರೋ ಮ್ಯಾನೇಜ್ಮೆಂಟೇ ಬೇರೆ. ಸೊ ಹೋಸಲ ಕೋಚ್ ಇರೋರು ಮೈಕಲ್ ಚಂದ್ರ ಈ ಸಲ ಆಲ್ಮೋಸ್ಟ್ ಆ್ಯಂಡಿ ಫ್ಲವರ್ಸ್, ಬ್ಯಾಟಿಂಗ್ ಕೋಚ್, ಬೌಲಿಂಗ್ ಕೋಚ್ ಎಲ್ಲ ಚೇಂಜ್ ಆಗಿದ್ದಾರೆ. ಅವ್ರೇನೇನು ಸ್ಟ್ರಾಟಜಿ ಮಾಡ್ಕೊಂಡು ಬಂದಿರ್ತಾರೋ ಅವ್ರ ಮೆಂಟಲ್ಲಿ ಹೆಂಗೆ ಹೋಗುತ್ತೋ ಆ ಥರ ಮೂವ್ಮೆಂಟಲ್ಲಿ ಬಿಟ್ಟಿದ್ದಾರೆ ಅಷ್ಟೇ. ಈ RCB ಮ್ಯಾನೇಜ್ಮೆಂಟ್ ಇವೆರಡು ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅನ್ನೋದು ಬಿಟ್ಟರೆ, ಆ್ಯಕ್ಷನಲ್ಲಿ ಇವೆರಡನ್ನು ಹೊರತುಪಟ್ಟಿ
ತುಂಬ ಚೆನ್ನಾಗೇ ಆ್ಯಕ್ಷನ್ ಮಾಡಿದ್ರು, ಮುಂದೆ ಒಳ್ಳೊಳ್ಳೆ ಪ್ಲೇಯರ್ನ ಬೈ ಮಾಡಿದ್ರು, ಒಂದು ಬ್ಯಾಲೆನ್ಸ್ ತೊಗೊಂಡು ಬಂದರು, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮೈಂಡ್ನ ಯೂಸ್ ಮಾಡಿ ಯಾವಾಗ ನಮ್ಗೆ ಬೋಲಿಂಗೇ ಹೊಡೆತ ಕೊಡುತ್ತೆ, ಸೊ ಬೋಲಿಂಗ್ನ ಟೈಟ್ ಮಾಡೋಣ ಅಂತ ಕೃಣಾಲ್ ಪಾಂಡ್ಯನ ಬೈ ಮಾಡಿದಾಗಿರ್ಬೋದು, ಇಲ್ಲ ಭುವನೇಶ್ವರ್ ಕುಮಾರ್ನ ಬೈ ಮಾಡೋದು ಒಂದು ಎಕ್ಸಲೆಂಟ್ ಬೈ ಆಯಿತು, ಅದೊಂದು ಸ್ಟೀಲೇ ಅಂದ್ಕೊಳ್ಳಿ. ತುಂಬ ಆಲ್ರೌಂಡರ್ಸ್ ಮೇಲೆ ಕೂಡ ಗಮನ ಕೊಟ್ಟು ಒಂದು 2-3 ಆಲ್ರೌಂಡರ್ಸ್ನ ನಮಗೆ ಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದರು. ಡೌನ್ಲೋಡ್ ದಿ ಆರ್ಡರ್ ಯಾರು ಆಡ್ತಾರೋ ಅಂಥ ಪ್ಲೇಯರ್ನು ಕೂಡ ಎಳ್ಕೊಂಡು ಬಂದರು. ಟೋಟಲ್ ಆಗಿ ಫೈನಲಿ RCB ಮ್ಯಾನೇಜ್ಮೆಂಟು ಒಂದು ಗುಡ್ ಬೈನ ಮಾಡಿ ಒಂದು ಬ್ಯಾಲೆನ್ಸ್ ಟೀಮ್ನ ಕಟ್ಟಿದೆ. ಅದ್ರ ಬಗ್ಗೆ ಅದೇ ಹೇಳಿಲ್ವಾ. ಸೊ ಮೊದಲನೇ ದಿನ ಇಲ್ಲ ಸರ್, 2ನೇ ದಿನನೂ ಕೂಡ ಅಷ್ಟೇ ಅವ್ರ ಪ್ಲೇಸ್ ಬರ್ತಿದ್ದಾರೆ, ಬಟ್ ಇವರು ಅಮೌಂಟ್ ಎಕ್ಸ್ಟ್ರಾ ಹಾಕಿದ್ರು ಅನ್ನೋ ಫೀಲ್ ಬಂತು. ಆ ಅಮೌಂಟು ಇದಕ್ಕಿದಂಗೆ 4 ಕೋಟಿ ಇದಕ್ಕಿದಂಗೆ ರೈಸ್ ಮಾಡಿದ್ದು ಅವೆಲ್ಲ ಮಾಡೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಸೊ ಇನ್ನೊಂದು ಒಳ್ಳೆ ಟ್ಯಾಲೆಂಟ್ ತಗೋಬೇಕಿತ್ತು, ಬಟ್ ಗುಡ್ ಇರೋದ್ರಲ್ಲಿ ಡೀಸೆಂಟ್ ಆಗಿದೆ ಟೀಮ್. RCB ಮ್ಯಾನೇಜ್ಮೆಂಟು ಹೋದ್ಸಲಿ KKR ಅಲ್ಲಿ ಮಿಂಟ್ಸ್ ಅಂತ ಫಿಲ್ ಸಾಲ್ಟ್ನ ಬೈ ಮಾಡಿ ಒಂದು ಓಪನಿಂಗ್ ಸ್ಪಾಟ್ ಏನು ಖಾಲಿತ್ತು ವಿರಾಟ್ ಕೊಹ್ಲಿ ಜೊತೆ ಯಾರಪ್ಪ ಓಪನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ, ಆ ಜಾಗಕ್ಕೆ ಫಿಲ್ ಸಾಲ್ಟ್ನೇ ಎತ್ಕೊಬಂದರು. ಫಿಲ್ ಸಾಲ್ಟ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಅವರು ತುಂಬ ಹೈ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡುವಂಥ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ನು. ಅವ್ರನ್ನ ಟೀಮ್ಗೆ ಇನ್ಕ್ಲೂಡ್ ಮಾಡಿದ್ದು ಎಷ್ಟು ಬರ್ತಿದೆ. ಇಸ್ ಇಟ್ ಗುಡ್ ಪಿಕ್. ಯಾಕಂದರೆ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗಲ್ಲಿ ಇದು ಸ್ಲೋ ಡೌನ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಫೀಲ್ ಸಾಲ್ಟ್ ಅವರು ಬಂದು ಗುದ್ದೋ ಪ್ಲೇಯರ್. ಹೌದು. ಸೊ ಬಡಿ ಒಂದು ಆಟಕ್ಕೆ ಮ್ಯಾಚ್ ಆಗುವಂಥ ಪ್ಲೇಯರ್. ಅವರು ಪವರ್ ಪ್ಲೇಲಿ ಅವ್ರು ಬರ್ತಿದ್ದಾರೆ. ಸೊ ಒಬ್ಬರು ಸ್ಟಾರ್ಟಿಂಗ್ ಕೊಟ್ಟರೆ ಒಬ್ಬರು ವಿರಾಟ್ ಕೊಹ್ಲಿ ಜೊತೆಗೆ ಒಂದು ಒಳ್ಳೆ ಅಸೆಟ್ ಆಗ್ತಾರೆ ಅಂತ ಅನ್ಸುತ್ತೆ. ಹೌದು. ಅವ್ರ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರೆ ಹೇಗಿರ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸ್ವಲ್ಪ ಚಿಕ್ಕದೇ, ಸ್ವಲ್ಪ ಆರಾಮಾಗಿ ಬೌಂಡ್ರೀಸ್ ಕ್ಲಿಯರ್ ಆಗುತ್ತೆ. ಫೀಲ್ಡ್ ಸಾಲ್ಟ್ ಹೊಡೆಯುವಂಥ ಒಂದು ಶಾಟ್ಗೆ ಬಾಲ್ಗಳೆಲ್ಲ ಹಾರ್ಕೊಂಡು ಹಂಗೆ ಹೋಗ್ತಿರುತ್ತೆ ಅಂತ ಅನ್ಸುತ್ತೆ ನಿಮಗೆ. ಹೌದು, ಗುದ್ದೋ ಪ್ಲೇಯರೇ ಬೇಕಿತ್ತು. ಇನ್ನು ಫಾರಿನ್ ಅಸೆಟ್ ಆಗಿದ್ದಾರೆ ಅವರು. ಓಕೆ, ಈಗ ಫಾರಿನ್ ಬೈಯಲ್ಲಿ ಬಂದರೆ ಲಿವಿಂಗ್ ಸ್ಟೋನ್ ಅವ್ರು ಬರ್ತಾರೆ. ಇಂಗ್ಲೆಂಡ್ನ ಒಬ್ಬ ಆಲ್ರೌಂಡರು, ಸ್ಪಿನ್ನಿಂಗ್ ಆಲ್ರೌಂಡರು ಲಿವಿಂಗ್ ಸ್ಟೋನು. ಈಗ ಇತ್ತೀಚೆಗೆ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಪಂಜಾಬಲ್ಲಿ ಅವರು ಸ್ಟಾರ್ಟಿಂಗಲ್ಲಿ ಎಂಥ ಫಾರ್ಮಲ್ಲಿ ಇದ್ರು, ಹೇಗೆ ಮ್ಯಾಚ್ನ ಫಿನಿಶ್ ಮಾಡ್ತಾಯಿದ್ರು, ಒನ್ ಹ್ಯಾಂಡ್ ಆಗಿ ಮ್ಯಾಚ್ನ ತಗೊಂಡು ಹೋಗ್ಬಿಡ್ತಾರೆ. ಅವ್ರನ್ನ ನೋಡ್ತಿದ್ರೆ ಸ್ವಲ್ಪ ನಮ್ಮ ಮ್ಯಾಕ್ಸ್ವೆಲ್ಗೆ ರೀಪ್ಲೇಸ್ಮೆಂಟ್ ಅಂತ ಅನಿಸ್ತಿಲ್ವಾ? ಮ್ಯಾಕ್ಸ್ವೆಲ್ಗೆ ರಿಪ್ಲೇಸ್ಮೆಂಟು ಆಕ್ಚುಲಿ ನೋ ಡೌಟ್. ಯಾಕಂದರೆ ಸ್ಪಿನ್ನಿಂಗ್ ಆಲ್ರೌಂಡರ್, ಅವರು ಆಫ್ ಸ್ಪಿನ್ ಮಾಡ್ಕೊಡ್ತಿದ್ರು ನಮ್ಮ ಮ್ಯಾಕ್ಸ್. ಸೊ ಇವರು ಅಷ್ಟೇ ಸ್ಪಿನ್ನಿಂಗ್ ಆಲ್ರೌಂಡರ್. ಮ್ಯಾಕ್ಸಿನೂ ಗುಡ್. ಸೊ ಇವರು ಕೂಡ ಗುಡ್ ಇದ್ದಾರೆ. ಯಾಕಂದರೆ ಇವ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವರು ಒಡಿ ಪ್ಲೇಯರ್ ಆಗಿರೋದ್ರಿಂದ ಸೊ ತುಂಬ ಸಿಕ್ಸಸ್ ಹೊಡೆಯೋ ಚಾನ್ಸಸ್ ಇದೆ. ಜೊತೆಗೆ ಇವರು ವಿಕೆಟ್ ಟೇಕಿಂಗ್ ಬೌಲರ್ಸ್ ಕೂಡ ಇದ್ದಾರೆ, ಎಕನಾಮಿಕಲ್ ಇರ್ತಾರೆ. ಆಕ್ಚುಲಿ ಈಗ ಫಾರ್ಮ್ಗೆ ಬಂದಿದ್ದಾರೆ. ಹೌದು. ಹೋದ ವರ್ಷ ಅವರು ಫಾರ್ಮಲ್ಲಿ ಇದ್ದಿಲ್ಲ. ಹೌದು, ಫಾರ್ಮಲ್ಲಿ ಇದ್ದಿದ್ರೆ ಈ ಸಲ ಇನ್ನೂ ತುಂಬ ಅವರು ಹೈಬ್ರಿಡ್ಗೆ ಹೋಗ್ತಿದ್ರು, ಅದರಲ್ಲಂತೂ ಡೌಟೇ ಇಲ್ಲ. ಈ ಸಲ ಅವ್ರು ಹೋದ ಸಲ ಅಷ್ಟು ಫಾರ್ಮಲ್ಲಿ ಇದ್ದಿಲ್ಲ ಅಂತಾನೆ ಅವರು ಸ್ವಲ್ಪ ಕಮ್ಮಿಗೆ ಹೋದ್ರು. RCB ಅದು ಸಖತ್ತಾಗಿ ಅಬುದಾಬಿ ಲೀಗಲ್ಲಿ. ಸೊ RCBದು ಏನಿದೆ ಬಿಟ್ಟಿಂಗ್ ಎಲ್ಲ ಮುಗ್ದಾದ್ಮೇಲೆ 15 ಬಾಲ್ಗೆ 50 ಹೊಡೆದಿದ್ದಾರೆ. ಸೊ ಅದೇ ಜೋಶಲ್ಲಿ ಇದ್ದಾರೆ. ಸೊ ಅದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ RCB ಫ್ಯಾನ್ಸ್ಗೆ ಹಬ್ಬ, ಬರುವಂಥ ಪ್ರೇಕ್ಷಕರಿಗೆ ಹಬ್ಬ ಆಗೋದಂತೂ ಗ್ಯಾರಂಟಿ. ನೆಕ್ಸ್ಟ್ ನಾವು ಮಾತಾಡೋಣ ಟೀಮ್ ಡೇವಿಡ್ ಬಗ್ಗೆ. ಅವರು ಎಂಥ ಲಾಂಗ್ ಹಿಟ್ಟರು, ಪವರ್ ಹಿಟ್ಟರು ಅಂತ ನಾವು ಮುಂಬೈಯಲ್ಲಿ ನೋಡಿದ್ದೀವಿ, ಆಸ್ಟ್ರೇಲಿಯಾಗೆ ಆಡಬೇಕಾದ್ರೂ ನೋಡಿದ್ದೀವಿ. ಡೌನ್ಲೋಡ್ ದಿ ಆರ್ಡರ್ ಬರ್ತಾರೆ ಅವರು, ಸಖತ್ತಾಗೆ ಬ್ಯಾಟಿಂಗ್ ಮಾಡ್ತಾರೆ, ಫಿನಿಶಿಂಗ್ ಮಾಡ್ತಾರೆ. DK ಹೋದ್ಮೇಲೆ DK ಅಂದಮೇಲೆ ಲೋಡ್ ಒಂದು ಆರ್ಡರ್ ಫಿನಿಶಿಂಗ್ ಅಂತ ಇಷ್ಟು ದಿನ ಕಾಯ್ತಿದ್ದೆ ನಮ್ಮ DK. ಅವ್ರು ರಿಟೈರ್ಮೆಂಟ್ ಆದಮೇಲೆ ಆ ಜಾಗನ ಫಿಲ್ ಮಾಡೋಕ್ಕೆ ಜಿತೇಶ್ ಶರ್ಮಾನ ಎತ್ಕೊಂಡಿದ್ದಾರೆ. ಹೌದು, ಟೀಮ್ ಡೇವಿಡ್ ಕೂಡ ಅದನ್ನ ರೀಪ್ಲೇಸ್ ಮಾಡ್ತಾರೆ, ಫಿನಿಶಿಂಗ್ ರೋಲ್ನ ತುಂಬ್ತಾರೆ ಅಂತ ನಿಮ್ಗೆ ಅನ್ಸಲ್ಲ? 100% ಶೋರ್. ಅವರು ತುಂಬ್ತಾರೆ. ಯಾಕಂದರೆ ಅವರು ಫಸ್ಟು ಆಡಿದ್ದೆ RCBಗೆ. ಆದರೂ ಕೂಡ ಸುಮಾರು ಮ್ಯಾಚಸ್ಸು ಹೋದ್ಸಲ ಕೂಡ ಮುಂಬೈಯಲ್ಲಿ ಕೂಡ ನಾವು RCB ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. RCB ಕೂಡ ವಿನ್ ಆಗ ಕೆಲವು ವಿಷಯ ಕ್ವಾಲಿಫೈ ಆಗೋಕ್ಕೆ ಒಂದು ಟೈಮಲ್ಲಿ ಅವರು ಕೂಡ ಕಾರಣ ಆಗಿದ್ರು. ಮುಂಬೈ ಮ್ಯಾಚ್ ಕೂಡ ಗೆಲ್ಸಿದ್ದಾರೆ. ನಿಮಗೂ ನೆನಪಿರ್ಬೋದು ಆ ಮ್ಯಾಚಸ್. ಟೀಮ್ ಡೇವಿಡ್ ಒಬ್ಬ ಗುಡ್ ಅಸೆಟ್. ಒಂದು ಪ್ಲೇಯಿಂಗ್ 11ನಲ್ಲಿ ಅವ್ರನ್ನ ಸ್ಟ್ರೈಟ್ ಡೌನ್ ಕರೆಕ್ಟಾಗಿ ಕರ್ಕೊಂಡ್ಬಿಡ್ಬೋದು. ಅವ್ರನ್ನ ಕೂರಿಸೋವಂಥ ಬ್ಯಾಟ್ಸ್ಮನ್ ಅಂತೂ ಅಲ್ವೇ ಅಲ್ಲ. ಟೀಮ್ 11ನಲ್ಲಿ ಆಡಿಸ್ಬೋದು ಅವ್ರನ್ನ. ಟೀಮ್ ಡೇವಿಡ್ ಸ್ಪಿನ್ ಕೂಡ ಮಾಡಿಕೊಡ್ತಾರೆ. ಅವಶ್ಯಕತೆ ಬೀಳ್ತು ಅಂದ್ರೆ ಒಂದು 2-3 ಓವರ್ ಹಾಕೋಕ್ಕೂ ಅವರು ರೆಡಿ ಇರ್ತಾರೆ. ತಮ್ಮ ಕೈ ಚಳಕನ ಅವರು ತೋರಿಸ್ತಾರೆ. ಇನ್ನು ನೆಕ್ಸ್ಟ್ ನಾವು ಫಾರಿನಲ್ಲಿ ಮಾತಾಡೋದಾದರೆ ಹಜಲ್ವುಡ್, ಮಾಜಿ ನಮ್ಮ RCB ಪ್ಲೇಯರೇ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಅವ್ರ ಮೇಲೆ ಭರವಸೆ ಇಟ್ಟು ಮತ್ತೆ ಬೈ ಮಾಡಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟು. ಹಜಲ್ವುಡ್ ಬಂದಿದ್ದು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಒಳ್ಳೇದಾಯಿತು. ಇಲ್ಲ, ಇಟ್ಸ್ ಗುಡ್ ಅಸೆಟ್. ಯಾಕಂದರೆ ಹೋದ ಅವ್ರು RCB ಈ ಸಲ ಅಲ್ಲ, ಹೋದ RCB ತೊಗೊಂಡವರು ಕೂಡ ಚೆನ್ನಾಗೇ ತೋರಿಸಿದ್ರು. ಬಟ್ ಹೋದ ಆ್ಯಕ್ಚುಲಿ ಅವರು ಮಿಸ್ ಮಾಡಿದ್ರು.
ಅವ್ರು ಅನ್ಸೋಲ್ಡ್ ಆದ್ರೂ ಕೂಡ ಅಂತ ಅನ್ಸುತ್ತೆ. ಹೌದು, ಬಟ್ ಅವ್ರು ಮತ್ತೆ ಅದು T20 ಫಾರ್ಮೆಟಲ್ಲಿ ಕೆಲವು ಟೈಮಲ್ಲಿ ಅವ್ರು ನಂಬರ್ 1 ಕೂಡ ಬೌಲರ್ ಕೂಡ ಆಗಿದ್ರು ಅವರು. ಅವರಲ್ಲಿ ಅದ್ರ ಜೊತೆಗೆ ಚಿನ್ನಸ್ವಾಮಿ ಇಲ್ಲಿ ಅವ್ರಿಗೆ ಏರ್ನ್ ಮಾಡಿಸಿದಂಥ ಬೌಲರ್ ಆಗಿದೆ. ಅಂದರೆ ಕೆಲವು ವಿಕೆಟ್ ಹಾಕಿಂಗ್ ಆಗಲಿ ಸುಮಾರು ರನ್ ಕಂಟ್ರೋಲಲ್ಲಿ ಎಕನಾಮಿಕಲ್ ಬೌಲರ್ ಆಗಿದ್ದರು. ಸೊ ಅವರು ಎತ್ಕೊಂಡಿರೋದು ಇಸ್ ಗುಡ್ ಪಿಕ್. ಜೊತೆಗೆ ಭುವನೇಶ್ವರ್ ಕುಮಾರ್ ಒಳ್ಳೆ ಸ್ವಿಂಗ್ ಬೌಲರ್, ಇದು ಸ್ವಿಂಗ್ ಔಟ್ ಸ್ವಿಂಗ್ ಎರಡೂ ಆಗುತ್ತೆ. ಸೊ ಒಳ್ಳೆ ಡೆಡ್ಲಿ ಕಾಂಬೋ ಅನಿಸುತ್ತೆ. ಡೀಸೆಂಟ್ ಆಗಿದ್ರು ಕೂಡ ಅವರ ಹೈಟ್ ಮತ್ತು ಅವರ ಪೇಸ್ ಆಗಿರ್ಬೋದು, ಅವರ ಲೈನ್ ಆ್ಯಂಡ್ ಲೆಂತು, ಅವರು ಪರ್ಫಾರ್ಮೆನ್ಸಲ್ಲಿ ಅವ್ರ ಗೇಮ್ನ ಅವ್ರು ಇಂಪ್ರೂವ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಲೆವೆಲ್ ಬೌಲರ್ ಆಗಿ ಕಾಣ್ತಾ ಇದ್ದಾರೆ. ಏನು ಸ್ಟಾರ್ಕ್ ಅಂತ ಮಾತಾಡ್ತೀವೋ ಅವ್ರಿಗಿಂತ ಇವ್ರೇನು ಕಡಿಮೆ ಇಲ್ಲ ಪರ್ಫಾರ್ಮೆನ್ಸಲ್ಲಿ. ಎಕನಾಮಿಕಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಒಂದು ಗುಡ್ ಬೌಲರ್ ಕೂಡ ಅವರು. ಅವ್ರ ಜೊತೆಗೆ ನಮ್ಮ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡೋಕ್ಕೆ ನಮ್ಮ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್ ಅಂತಲೇ ಹೇಳ್ಬೋದು. ಎರಡೂ ಕಡೆ ಸ್ವಿಂಗ್ ಮಾಡುವಂಥ ಬೌಲರು. ಅವನ ಬೈ ಮಾಡೋ ಮೂಲಕ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಸ್ಟ್ರಾಂಗ್ ಮಾಡಿದಂಥ ನಮ್ಮ RCB ಮ್ಯಾನೇಜ್ಮೆಂಟ್ನ ಥಿಂಕಿಂಗ್ ಎಬಿಲಿಟಿಗೆ ಏನು ಹೇಳ್ತೀರಾ? ಇಲ್ಲ, ಈ ಸಲ ಥಿಂಕಿಂಗ್, ಯಾಕಂದರೆ ಭುವನೇಶ್ವರ್ ಕುಮಾರ್ ಸ್ಟಾರ್ಟಿಂಗ್ IPL ಜರ್ನಿ ಆಗಿದೆ RCBಯಿಂದ. ಸುಮಾರು 15-16 ವರ್ಷ ಆದಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಇದು ಒಂಥರ ಗುಟ್ಟು, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಮತ್ತೆ 2025 ಮೆಗಾ ಆಕ್ಷನ್ ಏನು ನಡೀತು ಅದರಲ್ಲಿ ನಮ್ಮ RCB ಮ್ಯಾನೇಜ್ಮೆಂಟ್ ಬೈ ಮಾಡಿದಂಥ ಎಲ್ಲ ಪ್ಲೇಯರ್ಸು ನೀವು ನೋಡಿದ್ಯಾ ಶಂಕರ್? ಈಗ ಅದರಲ್ಲಿ ನೀವು ಪ್ಲೇಯಿಂಗ್ 11 ಮಾಡೋದಾದರೆ ಯಾವ ಥರ ಮಾಡ್ತೀಯ? ನಿನ್ನ ಪ್ಲೇಯಿಂಗ್ 11 RCBದು ಏನಿರುತ್ತೆ, ಮತ್ತು ಒಂದು ಸ್ಟ್ರಾಂಗ್ ಪ್ಲೇಯಿಂಗ್ 11 ಏನು RCBದು, ಇದರಲ್ಲೇ ಅವರು ಹೋಗಬೇಕು, ಈ ಪ್ಲೇಯಿಂಗ್ 11 ಇಳಿಸ್ಬೇಕು ಅನ್ನೋ ಅಂಥ ಪ್ಲೇಯಿಂಗ್ 11 ಯಾವ್ದು ಇವಾಗ? ಅವರೊಬ್ಬ ಫ್ಯಾನ್ ಆಗಿ ಫ್ಯಾನ್ ಆಗಿ ಹೇಳ್ಬೋದು ಅಷ್ಟೇ. ಸೊ ನನ್ನ ಅನಾಲಿಸಿಸ್ ಏನು ಅಲ್ಲ, ಕ್ರಿಕೆಟ್ ಪಂಡಿತ. ಹೌದು, ಈಗ ನಾವು ಫ್ಯಾನ್ ಆಗಿ ಹೇಳ್ಬೋದು ಅಷ್ಟೇ. ನಾವು ಫ್ಯಾನ್ ಆಗಿ ತಾನು ಮಾತಾಡ್ತಿರೋದು. ಆಸ್ ಅ ಫ್ಯಾನ್, RCB ಫ್ಯಾನ್ ಆಗಿ ನಾವು ನೋಡಿರೋಂಥ ಕ್ರಿಕೆಟ್ ಲೆವೆಲಲ್ಲಿ ಏನು ಪಿಕ್ ಮಾಡಿದ್ದಾರೆ ಪ್ಲೇಯರ್ಸ್, ಯಾವ ಪ್ಲೇಸಲ್ಲಿ ಅವರು ಸೂಟ್ ಆಗ್ತಾರೆ, ಯಾವುದು ಬೆಸ್ಟ್ ಅನಿಸುತ್ತೆ ನಿಮಗೆ? ಐ ಗೆಸ್ ವಿರಾಟ್ ಜೊತೆ ಸಾಲ್ಟ್ ಓಪನ್ ಮಾಡಬೇಕು. ಓಕೆ, ಓಪನರ್ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಬೇಕು. ನಮಗೆ ಕ್ಯಾಪ್ಟನ್ ಸಿಕ್ಬಿಟ್ರು ವಿರಾಟ್ ಕೊಹ್ಲಿನೇ ಕಿಂಗ್ ಇಸ್ ಅ ಕಿಂಗ್. ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್. ಓಕೆ, ಕ್ಯಾಪ್ಟನ್ ಮತ್ತೆ ಫಿಲ್ ಸಾಲ್ಟ್ ಓಪನ್ ಮಾಡ್ತಾರೆ. ಹೌದು. 1 ಡೌನಲ್ಲಿ ಯಾರು ಬರ್ತಾರೆ? ರಜತ್ ಪಾಟಿದಾರ್ ಬರ್ತಾರೆ. ಹೌದು. ಹಾಂ, ಓಕೆ. ನಂಬರ್ 4 ಲಿವಿಂಗ್ಸ್ಟನ್ ಬರ್ತಾರೆ, ಆಲ್ರೌಂಡರ್ ಆಗಿ. ಓಕೆ. ನಂಬರ್ 5 ಜಿತೇಶ್ ಶರ್ಮಾ ಆಸ್ ಎ ಫಿನಿಷರ್, ಇಂಡಿಯನ್ ಬ್ಯಾಟರ್. ಹೌದು. ಓಕೆ. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ನಾನು ಬರೋಕ್ಕೆ ಇಷ್ಟಪಡ್ತೀನಿ. ಕೃಣಾಲ್ ಪಾಂಡ್ಯ. ಹೌದು. ಓಕೆ, ಸ್ಪಿನ್ನಿಂಗ್ ಆಲ್ರೌಂಡರು. ನಂಬರ್ 6 7 ಬಂದು ಟೀಮ್ ಡೇವಿಡ್ಗೆ 7 ಟೀಮ್ ಡೇವಿಡ್. ಹಾಂ. ಫಿನಿಷರ್ ಇನ್ನು ಲಾಸ್ಟ್ 3 ಓವರ್ 4 ಓವರ್ ಇದೆ ಅಂತ ಬಂದು ಅವ್ರು ಆಡಪ್ಪ ನೀನು ಆಟ ಆಡಕ್ಕೆ ಬಿದ್ದು ನೀನು ಅಂತ ಬಿಟ್ಬಿಟ್ಟು ನಡೆಯುತ್ತೆ. 4 6 ಹೊಡೆದು ರನ್ ರೇಟ್ನ ಜಾಸ್ತಿ ಮಾಡುವಂಥ ಪ್ಲೇಯರು. ಓಕೆ. ನೆಕ್ಸ್ಟ್ ಒನ್ ಬಂದು ನಾವು ಭುವನೇಶ್ವರ್ ಮಾಡ್ತೀನಿ. ಡೀಸೆಂಟ್ ಬ್ಯಾಟಿಂಗ್ ಆಡ್ತಾರೆ, ಇಸ್ ಗುಡ್. ಇಷ್ಟು ಕೂಡ ಹೊಡೆದಿದ್ದಾರೆ ನಮ್ಮ ಇಂಡಿಯಾಗೆ. ಆಲ್ರೌಂಡರ್ ಅಂತ ನಾವು ಅನ್ಕೋಬೋದಪ್ಪ, ಡೀಸೆಂಟಾಗಿ ಬ್ಯಾಟಿಂಗ್ ಇದೆ ಅವ್ರ ಹತ್ರ. ನೆಕ್ಸ್ಟ್ ಬಂದು ನಾನು ಎಸ್ ದಯಾಲ್ ಕಳಿಸ್ತೀನಿ. ಎಸ್ ದಯಾಲ್ ಫಾಸ್ಟ್ ಬೌಲಿಂಗಲ್ಲಿ ಎಸ್ ದಯಾಲ್. ಹೌದು. ಓಕೆ. ಲೆಫ್ಟ್ ಆರ್ಮ್ ಸ್ಪೇಸರು. ಹೌದು. ಒಂದು ಹಜಲ್ವುಡ್ ಬರ್ತಾರೆ. ಹಜಲ್ವುಡ್. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಭುವನೇಶ್ವರ್ ಕುಮಾರ್, ಎಸ್ ದಯಾಲ್ ಮತ್ತು ಹಜಲ್ವುಡ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ಕೋತಾರೆ. ಹುವಿ ಬಂದು ಸ್ಪಿನ್ ಮಾಡಿದ್ರೆ ಎಸ್ ದಯಾಲ್ ಲೆಫ್ಟ್ ಹ್ಯಾಂಡ್ ಬೌಲರು ಆ ವೇರಿಯೇಷನ್ ತಗೊಂಬಂದು ಕೊಡ್ತಾರೆ. ಹಜಲ್ವುಡ್ ನಮಗೆ ಹೈಟ್ ಮತ್ತು ಆ ಪೇಸ್ನ ತಗೊಂಬಂದು ಕೊಡ್ತಾರೆ. ಓಕೆ. ನೆಕ್ಸ್ಟ್ ಒನ್ ನಾನು 11th ನಾನು ಶ್ರೇಯಸ್ ಶರ್ಮಾ ಲೈಕ್ ಮಾಡಿ. ಶ್ರೇಯಸ್ ಶರ್ಮಾ. ಓಕೆ, ಸ್ಪಿನ್ನರ್. ಎಕ್ಸ್ಟ್ರಾ ಸ್ಪಿನ್ನರ್ ಆಗಿ ನೀವು ಅವ್ರನ್ನ ಯೂಸ್ ಮಾಡ್ತಾ ಇದ್ದೀರಾ. ಹೌದು. ಆಲ್ರೆಡಿ ಟೀಮಲ್ಲಿ 3 ಜನ ಸ್ಪಿನ್ನರ್ ಇದ್ದಾರೆ. ಒಂದು ಲಿವಿಂಗ್ಸ್ಟೋನು, ಒಂದು ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ. ಲೀಡಿಂಗ್ ಸ್ಪಿನ್ನರ್, ಜೆನ್ಯೂನ್ ಸ್ಪಿನ್ನರ್ ಬೇಕು ಅಂತ ನೀವು ಇವ್ರನ್ನು ಕೂಡ ಹಾಕೊಂತ ಇದ್ದಾರೆ. ಒಟ್ಟು 4 ಸ್ಪಿನ್ನರ್ ಆಗ್ತಾರೆ. ಇಬ್ರು ಮೇನ್ ಸ್ಪಿನ್ನರ್ ಆದರೆ ಲಿವಿಂಗ್ಸ್ಟೋನು ಮತ್ತು ಟೀಮ್ ಡೇವಿಡ್ ಪಾರ್ಟ್ ಟೈಮ್ ಸ್ಪಿನ್ನರು ಯಾವ ಯೂಸ್ ಆಗ್ತಾರೆ. 1-2 ಓವರ್ ಮಧ್ಯದಲ್ಲಿ ಮಾಡಿಕೊಡ್ತಾರೆ. ಓಕೆ, ನಿಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಯಾರು? ನನ್ನ ಬ್ಯಾಟಿಂಗಲ್ಲಿ ಬಂತು ಅಂತ ಹೇಳಿದಾಗ ಸೊ 1 ಡೌನ್ ಬೇಗ ವಿಕೆಟ್ ಬಿಟ್ಟು ಅಂದರೆ DDP ಟ್ರೈ ಮಾಡ್ಬೋದು. DDP. ಓಕೆ, ಎಕ್ಸಲೆಂಟ್ ಆಡ್ತಾರೆ. ಸೊ ಇನ್ನೊಮ್ಮೆ ಪಿಚ್ ಅವ್ರಿಗೆ ಗೊತ್ತಿದೆ, ಹೇಗೆ ಬ್ಯಾಟ್ ಮಾಡಬೇಕು, ಆ ಪಿಚ್ ಹೇಗಿದೆ ಅನ್ನೋ ಅವ್ರಿಗೆ ಗೊತ್ತಿರೋದ್ರಿಂದ ನೀವು ಹೇಳೋ ಥರ ಫಿಲ್ ಸಾಲ್ಟ್ ಇಲ್ಲ ವಿರಾಟ್ ಕೊಹ್ಲಿ ವಿಕೆಟ್ ಏನಾದರೂ ಸ್ಟಾರ್ಟಿಂಗಲ್ಲೇ ಬಿದ್ದೋಗ್ಬಿಡ್ತು ಅಂತ ಅಂದಾಗ DDPನ ತೊಗೊಬಂದರೆ ನ್ಯೂ ಬಾಲ್ನ ಚೆನ್ನಾಗಿ ಫೇಸ್ ಮಾಡುವಂಥ ಬ್ಯಾಟ್ಸ್ಮನ್. ನೆಕ್ಸ್ಟ್ ಏನಾದರೂ ತಗೋತೀನಿ ಅಂದರೆ ಮನೋಜ್ ಬಾಂಡಿಗೆ ತಗೋಬೋದು. ಯಾಕಂದ್ರೆ ರೀಸೆಂಟ್ KPL ಟೂರ್ನಿ ನೀವು ನೋಡಿದ್ದೀರಾ, ಕೊನೆಗೆ ಅವರೇ ವಿನ್ನಿಂಗಲ್ಲಿ ಅವ್ರ ಕಪ್ಗೆಲ್ಲ ಕಾರಣನೇ ಅವರಿದ್ದಾರೆ. ಓಕೆ. ಸೊ ಅವ್ರದ್ದು ಎಕ್ಸಲೆಂಟ್ ಇದೆ. ಬಟ್ RCB ಸಲ ಅಂತೂ ಬೆಂಚಲ್ಲಿ ಕಾಪಾಡಿಸ್ಬಿಡ್ತಿದ್ದಾರೆ. ಸೊ ಈ ಸಲನಾದರೂ ಚಾನ್ಸ್ ಕೊಡ್ಬೋದು. ಕೊಟ್ಟರೆ ಕರ್ನಾಟಕದ ಪ್ಲೇಯರ್ ಕೂಡ ಬೆಳೀತಾರೆ.
ಸೊ ಆಲ್ರೌಂಡರ್ ವರ್ಕ್ ಇದ್ದಾರೆ ಅವರು. ಹೌದು, ನೀವು ತುಂಬ ಚೆನ್ನಾಗಿ ಒಂದು ಪ್ಲೇಯಿಂಗ್ ಎಲೆವನ್ ಆಗಿರ್ಬೋದು, ಇಂಪ್ಯಾಕ್ಟ್ ಪ್ಲೇಯರ್ ಆದರೂ ನೀವು ಮಾಡಿದ್ದೀರಾ. ಯಾಕಂದರೆ ಇರೋ ಸೋರ್ಸ್ ಏನಿದೆ ಇದೇ ಬೆಸ್ಟ್ ಪ್ಲೇಯಿಂಗ್ ಎಲೆವನ್. ಎಲ್ಲ ಸತಿನೂ RCBಗೆ ಕನ್ಫ್ಯೂಸ್ ಏನಪ್ಪ ಅಂದರೆ ಯಾವುದು ನಮ್ಮ ಬೆಸ್ಟ್ ಪ್ಲೇಯಿಂಗ್ ಎಲೆವನ್ ಅಂತ ಗೊತ್ತಾಗೋ ಅಷ್ಟರಲ್ಲೇ 11-8 ಮ್ಯಾಚಸ್ ಹಾಗೆ ಹೋಗ್ಬಿಡ್ತಾಯಿತ್ತು. ಈ ಸತಿ ಆ ಡೌಟ್ ಇಲ್ಲ, ತುಂಬ ಚೆನ್ನಾಗಿ ಒಂದು ಕ್ಲಾರಿಟಿ ಇದೆ. ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದು ನಮ್ಮ ಪ್ಲೇಯಿಂಗ್ ಎಲೆವನ್ ಏನು ಅಂತ ಮೊದಲನೇ ಮ್ಯಾಚಲ್ಲೇ ನಮ್ಮ ಬೆಸ್ಟ್ ಪ್ಲೇಯಿಂಗ್ ಎಲೆವನ್ನ ಮ್ಯಾನೇಜ್ಮೆಂಟು ಇಳಿಸ್ಬೋದು. ಆ ಥರ ಕ್ಲಾರಿಟಿ ಇಟ್ಕೊಂಡು ಈ ಸಲ ಟೀಮ್ನ ಬೈ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸತಿಗೂ ಈ ಸಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಟೀಮ್ಗೆ ಔಟ್ ಆಫ್ 10 ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಂತ ನಾವು ತಿಳ್ಕೊಂಡು ಔಟ್ ಆಫ್ 10 ಏನು ರೇಟಿಂಗ್ ಕೊಡ್ತೀರಾ? ಆ್ಯಸ್ ಎ ಫ್ಯಾನ್ 7 ಕೊಡ್ತೀರಾ? ಓಕೆ, 7 ಈಸ್ ಆಲ್ಸೋ ಗುಡ್. ಎಕ್ಸ್ಪರ್ಟ್ಗಳೆಲ್ಲ ತುಂಬ ಆರೆಂಜಲ್ಲೇ ಬಂದಿರೋದು, ಯಾವುದು ಕೂಡ ಹೈಯೆಸ್ಟ್ ರೇಟಿಂಗ್ ಟೀಮ್ ಕೊಟ್ಟಿಲ್ಲ. ಆಲ್ಮೋಸ್ಟ್ 7.5 ಅಂದರೆ ಇಟ್ಸ್ ಗುಡ್. ಅದು ಒಂದು ಒಳ್ಳೆ ಟೂರ್ನಮೆಂಟ್ ಆಗ್ಬೋದು RCBಗೆ ಅಂತ ಅನಿಸ್ತಿದೆ. ಓಕೆ, ಲಾಸ್ಟಲ್ಲಿ ಕೇಳ್ತೀನಿ, ಕೇಳಿಲ್ಲ ಅಂದರೆ ನಮ್ಮ ಹುಡುಗರು ಬೇಜಾರೇ ಮಾಡ್ಕೊಬಿಡ್ತಾರೆ. ಈ ಸಲ ಆದರೂ ಕಪ್ ಗೆಲ್ಲುತ್ತಾ RCB ಈ ಟೀಮ್ನ ಇಟ್ಕೊಂಡು? ಕಪ್ಪು ಅಂದರೆ ನೆಕ್ಸ್ಟ್ ಸೆಕೆಂಡ್ರಿ, ಅದು ಗೆಲ್ಲೋದು ಬಿಡೋದು ನೆಕ್ಸ್ಟು. ಸೊ ಫ್ಯಾನಿಸಮ್ ಇರಬೇಕು, ಫ್ಯಾನಿಸಮ್ ಇದ್ದೇ ಇರುತ್ತೆ. RCBಗೆ ಕ್ರೇಜ್ ಏನಿದೆ ಅನ್ನೋದು ನಾವು ನೋಡಿದ್ದೀವಿ. RCB ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಅದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಈಗ ಆದರು ಅಂದರೆ ಇನ್ನು ಚಿನ್ನಸ್ವಾಮಿಲಿ ರೂಫ್ ಎಲ್ಲ ಕಿತ್ತೋಗ್ಬಿಡುತ್ತೆ ಅಂತ ನನಗನ್ನಿಸ್ತಿದೆ. ಫೈನಲ್ ಆಗಿ ಹೇಳಿ, RCB ಕಪ್ ಗೆಲ್ಲುತ್ತಾ? ಸೊ ಎಲ್ಲ ತಂಡದಲ್ಲೂ ಕೂಡ ಟಫ್ ಫೈಟ್ ಇದೆ. ಈ ಸಲ ಎಲ್ಲ ಟೀಮು ಬ್ಯಾಲೆನ್ಸ್ ಆಗಿದೆ, ಟಫ್ ಫೈಟ್ ಇದೆ. ಸೊ ಕಪ್ ಗೆಲ್ಲಿ ಅಂತ ನಮ್ಮ RCB ಫ್ಯಾನ್ಸ್ ಎಲ್ಲ ಯೋಚನೆ ಮಾಡೋಣ. ಗೆದ್ರೆ ಒಳ್ಳೇದು, ಖುಷಿ ಪಡೋಣ. ಹೌದು, RCB ತುಂಬ ವರ್ಷ ಆಯಿತು, ತುಂಬ ವರ್ಷಗಳಾದರೂ ಕಪ್ಪೇ ಗೆದ್ದಿಲ್ಲ RCB. ಈ ಸಲ ಆದರೂ ಕಪ್ ಗೆಲ್ಲಿ, ಯಾಕಂದರೆ ಕಪ್ ಗೆಲ್ಲುವಂಥ ತಂಡ ಈ ಸಲ RCB ಮ್ಯಾನೇಜ್ಮೆಂಟ್ ಬೈ ಮಾಡಿದೆ. ಸೊ ಎಲ್ಲರನ್ನೂ ಟ್ರಸ್ಟ್ ಮಾಡಿ, ಎಲ್ಲರಿಗೂ ಬ್ಯಾಕ್ ಮಾಡಿ, ಅವ್ರು ಯಾವ ಪ್ಲೇಸಲ್ಲಿ ಅವರು ಗುಡ್ ಇದ್ದಾರೋ ಆ ಪ್ಲೇಸಲ್ಲಿ ಅವ್ರನ್ನ ಆಡಿಸ್ತಾರಂದರೆ ಖಂಡಿತ ಈ ಟೀಮ್ ಕಪ್ನ ಗೆಲ್ಲುತ್ತೆ. ಒಂದು ಬಿಲೀವ್ ಇಟ್ಕೋಬೇಕು ಮ್ಯಾನೇಜ್ಮೆಂಟು. ಒಂದು 2-3 ಮ್ಯಾಚ್ ಆಡಿಲ್ಲ ಅಂದಕ್ಕೆ ಅವ್ರನ್ನ ಡ್ರಾಪ್ ಮಾಡೋದು, ಆ ಥರ ಮಾಡ್ದೇ ಒಂದು ಲಾಂಗ್ ಟರ್ಮ್ನ ಈ ಪ್ಲೇಯರ್ಗಳಿಗೆ ಕೊಟ್ಟರೆ ಖಂಡಿತ ಇವರು ಟೀಮ್ಗೋಸ್ಕರ ಆಡ್ತಾರೆ. ಟೀಮ್ನ ಗೆಲ್ಲಿಸೋಲಿ ತುಂಬಾ ಪ್ರಮುಖ ಪಾತ್ರನ ಎಲ್ಲರೂ ವಹಿಸ್ತಾರೆ. ಅವ್ರಿಗೊಂದು ಲಾಂಗ್ ಟರ್ಮ್ ಕೊಡಬೇಕು. 2-3 ಮ್ಯಾಚ್ ಆಡಿದ ತಕ್ಷಣ ಡ್ರಾಪ್ ಮಾಡಬಾರ್ದು. ಯಾಕಂದರೆ RCBನೂ ಮುಂಚೆನೂ ಒಳ್ಳೊಳ್ಳೆ ಟೀಮ್ನ ಪ್ಲೇಯರ್ನ ಬೈ ಮಾಡಿದ್ದಾರೆ. ಏನು ಕೊಟ್ಟಿಲ್ಲಪ್ಪ ಅಂದರೆ ಒಂದು ಲಾಂಗ್ ಗ್ರೂಪ್ ಕೊಡಲ್ಲ. ಒಂದು 2-3 ಮ್ಯಾಚ್ ಆಡಿಲ್ಲ ಅಂದ್ರೆ ಅವ್ರನ್ನ ಕೂರಿಸ್ಬಿಡೋದು, ಬೇರೆ ಟ್ರೈ ಮಾಡೋದು, ಇನ್ನು ಮಾಡ್ದೇ ಬಿಲೀವ್ ಇಟ್ಕೊಂಡು ಪ್ಲೇಯರ್ನ ಬ್ಯಾಕ್ ಮಾಡಿದ್ರೆ ಈ ಸಲ ಗ್ಯಾರಂಟಿ ಕಪ್ ಗೆಲ್ಲೋ ಅಂಥ ಚಾನ್ಸಸ್ ತುಂಬ ಇದೆ. ವಿರಾಟ್ ಕೊಹ್ಲಿ ಬ್ಯಾಕ್ ಆಗಿದ್ದಾರೆ. ಕಪ್ ಈ ಸಲ ಆದರೂ ನಾವು ಗೆಲ್ಲೋಣ. ಇದು ಇವತ್ತಿನ RCB ಟೀಮ್ನ ರಿವ್ಯೂ ಆಗಿತ್ತು. ಮತ್ತೆ ನಾವು ನಿಮಗೆ ಸಿಗ್ತೀವಿ ಬೇರೆ ಟೀಮ್ನ ರಿವ್ಯೂನಿಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.